ಬಿಗ್ ಬಾಸ್ ನಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂತ ಪ್ರಶ್ನೆ ಬಹು ದಿನಗಳಿಂದ ಇತ್ತು. ಈ ವಾರದಲ್ಲಿ ಬಿಗ್ ಬಾಸ್ ಒಂದು ಸಿಕ್ಕಾಪಟ್ಟೆ ಟ್ವಿಸ್ಟ್ ಅನ್ನ ಕೊಟ್ಟಿದ್ರು. ಅದೇನಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಅನ್ನೋದು ಇದ್ದೇ ಇರುತ್ತೆ ಅಂತ. ಫೈನಲಿ ಮಿಡ್ ವೀಕ್ ಎಲಿಮಿನೇಷನ್ ಈಗ ಈ ಸಂಜೆ ಆಗಿ ಹೋಗಿದೆ. ನಿಜವಾಗ್ಲೂ ಕೂಡ ಇದು ಶಾಕಿಂಗ್ ವಿಚಾರ. ಮನೆ ಒಳಗೆ ಇರ್ತಾರೆ ಅಂತ ಅನ್ಕೊಂಡವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಇದ್ದಂತ ಸ್ಪರ್ಧಿಗಳು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಹೌದು, ಇಲ್ಲಿವರೆಗೂ ಬರೋದು ಅಂತ ಅಂದ್ರೆ ಅದೊಂದು ದೊಡ್ಡ ಸಾಧನೆಗೆ. ಇಲ್ಲಿವರೆಗೂ ಬಂದು ಎಡುವುದು ಅಂತ ಅಂದ್ರೆ ಅದು ಬೇಸರದ ಸಂಗತಿಗೆ. ಹೀಗಿರಬೇಕಾದ್ರೆ ಅವ್ರು ಹೊರಗಡೆ ಬಂದಿರುವಂಥದ್ದು ಅನೇಕರಿಗೆ ಬೇಸರ ತರಿಸಿದೆ. ಹಾಗಿದ್ರೆ ಬಿಗ್ ಬಾಸ್ ಮನೆಯಿಂದ ಈ ಕ್ಷಣಕ್ಕೆ ಹೊರಗೆ ಬಂದವರು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬಿಗ್ ಬಾಸ್ ಸೀಸನ್ 11 ಸಿಕ್ಕಾಪಟ್ಟೆ ಚೆನ್ನಾಗೇ ಮೂಡ್ ಬರ್ತಾ ಇತ್ತು. ಈ ಬಾರಿ ಯಾರಾದರೂ ಲೇಡೀಸ್ ಸ್ಪರ್ಧಿ ಗೆದ್ದೇ ಗೆಲ್ತಾರೆ ಅನ್ನುವಂಥ ಲೆಕ್ಕಾಚಾರವನ್ನು ಕೂಡ ಹಾಕಿಕೊಳ್ಳಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಅವ್ರು ಗೆಲ್ಬಹುದು ಇವ್ರು ಗೆಲ್ಬಹುದು ಅನ್ನೋದನ್ನ ಹೇಳಲಾಗ್ತಾ ಇತ್ತು. ಕೆಲವರು ಅದು ಹೇಗೆ ಇಲ್ಲಿ ತನಕ ಬಂದ್ರು ಅನ್ನೋ ಆಶ್ಚರ್ಯ ಇದ್ರೆ, ಇನ್ನು ಕೆಲವರು ಅಲ್ಲೇ ಇರಬೇಕಾಗಿತ್ತು ಅವ್ರು ಬಂದ್ಬಿಟ್ರು ಅನ್ನುವಂಥ ಬೇಸರವೂ ಕೂಡ ಇತ್ತು. ಇದರ ನಡುವೆ ಈ ಬಾರಿ ಮಹಿಳಾ ಸ್ಪರ್ಧಿಗಳು ತುಂಬಾನೇ ಕಠಿಣವಾದಂಥ ಒಂದು ಎದುರಾಳಿ ಆಗಿ ನಿಂತಿದ್ರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕಳೆದ ಕೆಲವು ಸೀಸನ್ಗಳಲ್ಲಿ ನಾವು ನೋಡಿದಾಗ ಒಬ್ಬರೋ ಇಬ್ಬರೋ ಮಾತ್ರ ಮಹಿಳಾ ಸ್ಪರ್ಧಿಗಳು ಕೊನೆಯ ಹಂತದವರೆಗೂ ಇರ್ತಿದ್ರು. ಆದರೆ ಚೈತ್ರ ಕುಂದಾಪುರ ಬರೋವರೆಗೂ 4 ಮಂದಿ ಮಹಿಳೆಯರು ಎಲ್ಲ ಹುಡುಗರಿಗೂ ಟಫ್ ಫೈಟನ್ನು ನೀಡಿದ್ರು. ಅವರೇ ಯಾರಾದರೂ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಕೂಡ ಹಾಕಿಕೊಳ್ಳಲಾಗಿತ್ತು. ಈ ಬಾರಿ ಬಿಗ್ ಬಾಸ್ ಸೀಸನ್ 11ರ ಟ್ರೋಫಿ ಖಂಡಿತವಾಗಿ ಮಹಿಳಾ ಮಣಿಯ ತಲೆಗೆ ಬರುವುದು ಗ್ಯಾರಂಟಿ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು. ಆದರೆ ಇವತ್ತಿನ ಎಲಿಮಿನೇಷನಲ್ಲಿ ಯಾರು ಊಹಿಸಲಾಗದ ಒಂದು ಟ್ವಿಸ್ಟ್ ನಡೆದೇ ಬಿಟ್ಟಿದೆ. ಇವರು ಮನೆಯಿಂದ ಹೊರಗೆ ಬಂದಿರೋದು ಅವರ ಅಭಿಮಾನಿಗಳಿಗೆ ಬಹಳ ಬೇಸರ ಆಗಿದೆ. ಹೌದು, ಇವತ್ತು ಮನೆಯಿಂದ ಹೊರಗಡೆ ಬರ್ತಾರೆ ಅನ್ನೋದು ಗೊತ್ತಿತ್ತು. ಆದರೂ ಗೌತಮಿನ, ಭವ್ಯನ ಅಥವಾ ಮೋಕ್ಷಿತನ ಅನ್ನೋದು ಹಲವರ ಪ್ರಶ್ನೆ ಆಗಿತ್ತು. ಯಾಕಂದರೆ ಭವ್ಯ ಚೆನ್ನಾಗಿ ಆಡ್ತಾ ಇಲ್ಲ, ಭವ್ಯ ಬಕೆಟ್ ಹಿಡಿತಾ ಇದ್ದಾಳೆ, ತ್ರಿವಿಕ್ರಮಿಂದ ಇಲ್ಲಿವರೆಗೂ ಬಂದಿದ್ದಾಳೆ, ಮೋಸದಾಟ ಆಡಿರೋದ್ರಿಂದ ಆಕೆ ಮನೆಗೆ ಹೋಗಲೇಬೇಕಾಗತ್ತೆ. ಸ್ವಂತ ಬಲದಿಂದ ಆಕೆ ಆಡೂ ಇಲ್ಲ, ಸ್ವಂತ ಬಲದಿಂದ ಇಲ್ಲಿವರೆಗೂ ಬಂದೂ ಇಲ್ಲ, ಬರೀ ಡ್ರಾಮಾ ಮಾಡ್ಕೊಂಡು ಬಂದ್ಲು, ಆ್ಯಟಿಟ್ಯೂಡ್ ಕ್ವೀನು, ಈ ಥರದೊಂದಷ್ಟು ಟ್ರೋಲ್ಗಳಾಗ್ತಿತ್ತು. ಅತಿ ಹೆಚ್ಚು ಟ್ರೋಲ್ ಈ ಸೀಸನ್ನಲ್ಲಿ ಆಗಿದ್ದು ಅಂತಂದರೆ ಅದು ಭವ್ಯನ ವಿರುದ್ಧವೇ. ಆಕೆ ಫೈನಲಿಸ್ಟ್ ಆಗಬಹುದೇನೋ ಅನ್ನೋ ಲೆಕ್ಕಾಚಾರ ಬಂದಾಗಲೂ ಅನೇಕರು ಫಸ್ಟು ಭವ್ಯನ ಮನೆಗೆ ಕಳಿಸಿ, ಇಲ್ಲಂತೂ ಖಂಡಿತವಾಗಿ ಇಟ್ಕೋಬೇಡಿ, ನಾವಂತೂ ಬಿಗ್ ಬಾಸನ್ನು ನೋಡೋದೇ ಇಲ್ಲ, ಆಕೆ ಇಲ್ಲಿವರೆಗೂ ತ್ರಿವಿಕ್ರಮ್ ಜೊತೆಗೆ ಲವ್ವಿ ಡವ್ವಿ ಮಾಡಿಕೊಂಡು ಬಂದಿದ್ದಾಳೆ, ಅದನ್ನು ಹೊರತುಪಡಿಸಿದ್ರೆ ಇನ್ಯಾವುದೇ ರೀತಿಯಾದಂಥ ಟ್ಯಾಲೆಂಟ್ ಇಲ್ಲ ಅಂತ ಹೇಳ್ತಾ ಇದ್ರು. ಹಾಗೆ ನೋಡಿದ್ರೆ ಭವ್ಯ ಕಷ್ಟಪಟ್ಟಿದ್ದು ಇದೆ, ಟಾಸ್ಕ್ಗಳನ್ನು ಆಡಿದ್ದು ಇದೆ, ಅದು ಫಿಕ್ಸಿಂಗು ಇನ್ನೊಂದು ಮತ್ತೊಂದು. ಆದರೆ ಗೇಮ್ ಅಂತ ಬಂದಾಗ ಆಕೆ ಕಷ್ಟಪಟ್ಟು ಆಡಿದ್ದೂ ಇದೆ. ಆದರೆ ಈ ಬಾರಿ ಭವ್ಯ ಹೊರಗಡೆ ಬಂದಿಲ್ಲ. ಇನ್ನು ಹೊರಗಡೆ ಬಂದಿರೋದು ಯಾರು ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ, ಇವತ್ತು ಬಿಗ್ ಬಾಸ್ ಮನೆಯಿಂದ ಲಗೇಜನ್ನು ಹಿಡಿದು ಹೊರಗಡೆ ಬಂದಿದ್ದು ಇನ್ಯಾರು ಅಲ್ಲ, ಗೌತಮಿ ಜಾಧವ್. ಹೌದು, ಗೌತಮಿ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಗೌತಮಿ ಮನೆಯಿಂದ ಹೊರಗೆ ಬಂದಿರುವಂಥ ವಿಚಾರ ಈಗಾಗಲೇ ಸಿಕ್ಕಾಬಟ್ಟೆ ಸುದ್ದಿ ಆಗ್ತಾ ಇದೆ. ಹೌದು, ಗೌತಮಿ ಈ ವಾರದಲ್ಲಿ ತುಂಬಾನೇ ಡಲ್ಲಾಗಿ ಆಟ ಆಡಿದ್ರು. ಒಂದಷ್ಟು ಗೆಲ್ಲಬಹುದಾದಂಥ ಆಟಗಳನ್ನ ಕೈಚೆಲ್ಲಿ ಬಿಟ್ಟಿದ್ರು. ಗೆದ್ದೇ ಗೆಲ್ತಾರೆ ಅಂತ ಎಲ್ಲರೂ ಭಾವಿಸಲಾಗಿತ್ತು. ಆದರೆ ಅದ್ಯಾಕೋ ಗೊತ್ತಿಲ್ಲ, ಈ ವಾರ ತುಂಬಾನೇ ಟಫ್ ಇತ್ತು. ಆ ಟಫ್ ಇದೆ ಅಂತ ಗೊತ್ತಿದ್ರೂ ಮುಗ್ಗರಿಸಿ ಬಿಟ್ರು. ಆ ಕಾರಣಕ್ಕಾಗಿ ಗೌತಮಿಗೆ 0 ಪಾಯಿಂಟ್ಸ್ ಬಂತು. ಎಲ್ಲೋ ಒಂದು ಕಡೆಯಲ್ಲಿ ಪಾಸಿಟಿವಿಟಿ ಅಂತ ಹೇಳಿ ಆಟ ಆಡ್ತಿದ್ದಂಥ ಗೌತಮಿಗೆ ನೆಗೆಟಿವಿಟಿಯೇ ಜಾಸ್ತಿ ಆಯಿತು ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಗೆಲ್ತಾರೆ ಅಂತ ಅನ್ಕೊಂಡಿದ್ದಂಥ ಗೌತಮಿ ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರ ನಡೆದಿದ್ದಾರೆ. ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇದ್ದಂಥ ಹಿನ್ನೆಲೆಯಲ್ಲಿ ಈ ವಾರದಲ್ಲಿ ಗೌತಮಿ ಅವರನ್ನ ಈ ಕ್ಷಣಕ್ಕೆ ಮನೆಯಿಂದ ಹೊರಗಡೆ ಬರಬೇಕು ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡಿದ್ದೇ ತಡ ಮನೆ ಮಂದಿ ಎಲ್ಲ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಯಾಕಂದರೆ ಕೊನೆಯ ಕ್ಷಣದವರೆಗೂ ಯಾರು ಹೋಗ್ತಾರೆ, ನಾನಾ ಅವರ ಇವರ ಅನ್ನೋ ಚರ್ಚೆಗಳು ಇತ್ತು. ಆದರೆ ಗೌತಮಿ ಹೆಸರು ಹೇಳ್ತಾ ಇದ್ದ ಹಾಗೇನೆ ಎಲ್ಲರೂ ಕಣ್ಣೀರು ಹಾಕಿದ್ದಾರೆ. ಹೌದು, ಗೌತಮಿ ಮೊದಲಿನಿಂದಲೂ ಕೂಡ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾ ಇದ್ರು. ಆದರೆ ಮಂಜು ಸಹವಾಸ ಮಾಡಿ ಇಷ್ಟಕ್ಕೆ ಬರಬೇಕಾದಂಥ ಪರಿಸ್ಥಿತಿ ಬಂತು ಅನ್ನೋದು ಕೆಲವರ ವಾದ. ಹೌದು, ಬಿಗ್ ಬಾಸ್ನಲ್ಲಿ ಏನಿದ್ರು ಒಂಟಿ ಆಟವೇ ಚಂದ. ಅದರಲ್ಲೂ ಗೌತಮಿ ತುಂಬ ಸೈಲೆಂಟು, ನಾನು ಯಾರಿಗೂ ಬೈಯಲ್ಲ, ನಾನು ಗಲಾಟೆ ಮಾಡಲ್ಲ, ನಾನು ಪಾಸಿಟಿವಿಟಿ, ಯಾರು ಏನು ಹೇಳಿದ್ರು ಪಾಸಿಟಿವ್ ಆಗಿ ತೆಗೆದುಕೊಂಡು ಆಡ್ತೀನಿ ಅಂತ ಹೇಳಿದ್ದು ಎಲ್ಲೋ ಒಂದು ಕಡೆಯಲ್ಲಿ ಕೊನೆಯವರೆಗೂ ಮುಖವಾಡ ಧರಿಸಿ ಆಟ ಆಡ್ತಾ ಇದ್ದಾರಾ ಅಂತ ಅನಿಸಿದ್ದಂತೂ ಸತ್ಯ. ಹೀಗಿರಬೇಕಾದ್ರೆ ಗೌತಮಿ ಅವರು ಗೆಲ್ತಾರಾ ಇಲ್ವಾ ಅನ್ನೋದು ಪ್ರಶ್ನೆ ಆಗಿತ್ತು. ಆದರೆ ಫ್ಯಾಮಿಲಿ ರೌಂಡ್ ಇದ್ದಾಗ ಗೌತಮಿ ಗಂಡ ಮತ್ತು ಮಂಜು ಅವರ ಫ್ಯಾಮಿಲಿಯವರು ಬಂದಾಗ್ಲೂ ಅವ್ರ ಸಹವಾಸ ಮಾಡಬೇಡ ಅಂತ ಬುದ್ಧಿ ಹೇಳಿದ್ರು ಸಾಕಷ್ಟು ಬಾರಿ
ಬಾರಿ ಕಿಚ್ಚ ಸುದೀಪ್ ಅವರು ಬುದ್ಧಿ ಹೇಳಿದ್ರು ಇದು ಫ್ಯಾಮಿಲಿ ಆಟ ಅಲ್ಲ, ಇದು ಜೋಡಿ ಆಟ ಅಲ್ಲ, ಸಿಂಗಲ್ ಆಗಿ ಆಡಬೇಕು, ನೀವು ಯಾವಾಗ ಬುದ್ಧಿ ಕಲಿತೀರಾ ಅಂತ 1000 ಬಾರಿ ಬಂದಾಗ ಎಲ್ಲನೂ ಕಿಚ್ಚ ಸುದೀಪ್ ಕಿವಿ ಹಿಂಡಿ ಹೋದ್ರು, ಮಾತನ್ನ ಹೇಳಿ ಹೋದ್ರು. ಕೊನೆಯವರೆಗೂ ಮಾತು ಕೇಳಲೇ ಇಲ್ಲ. ಆ ಕಾರಣಕ್ಕಾಗಿ ಸೊಲ್ಲೇಬೇಕಾದಂಥ ಪರಿಸ್ಥಿತಿ ಬಂತು. ಇದೀಗ ಗೌತಮಿ ಮನೆಯಿಂದ ಹೊರಗಡೆ ಬಂದಿದ್ದಾರೆ, ಭವ್ಯ ಸೇಫ್ ಆಗಿದ್ದಾರೆ ಅನ್ನೋದು ಕೆಲವರ ಬೇಸರಕ್ಕೆ ಕಾರಣವಾಗಿದ್ರೆ ಕೆಲವರ ಖುಷಿಗೂ ಕೂಡ ಕಾರಣವಾಗಿದೆ. ಇನ್ನು ಕೆಲವರು ಭವ್ಯನೇ ಬರಬೇಕಿತ್ತು, ಗೌತಮಿಗೆ ಹೋಲಿಸ್ಕೊಂಡ್ರೆ ಭವ್ಯ ತುಂಬ ಡಮ್ಮಿ ಆಗಿದ್ರು, ಅದ್ಯಾವ ಲೆಕ್ಕಾಚಾರದಲ್ಲಿ ಗೌತಮಿಯನ್ನು ಕರೆಸ್ಕೊಂಡಿದ್ದಾರೆ ಗೊತ್ತಿಲ್ಲ, ಇದು ಮೋಸದಾಟ, ಇದು ಸರಿಯಲ್ಲ ಅಂತ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಆದರೆ ಗೆಲ್ಲಬಹುದಾಗಿದ್ದ ಒಬ್ಬ ಸ್ಪರ್ಧಿ ಸ್ನೇಹಿತನ ಸಹವಾಸ ಮಾಡಿ ಸೋತಿದ್ದಾರೆ ಅನ್ನೋದು ಬೇಸರದ ಸಂಗತಿ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಗೌತಮಿ ಬಂದಿದ್ದು ಸರಿನಾ? ಭವ್ಯ ಬರಬೇಕಾಗಿತ್ತಾ? ಯಾರು ಇರಬೇಕಾಗಿತ್ತು? ಫೈನಲಿ ಗೌತಮಿ ಹೊರಗೆ ಬಂದಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನು ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು.